ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಟೊಮೊಟೊ ಬಾತ್. ಸೊ ಟೊಮೊಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಎಪಿಸೋಡಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ಅದು ಕೇಳಿ ಖುಷಿ ಆಯಿತು. ಸೊ ಬಟ್ ಇವಾಗ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಏನಪ್ಪ ಅಂದರೆ ಟೊಮೊಟೊ ಬಾತ್ ಹೇಗೆ ಮಾಡೋದು. ಈಗ ತುಂಬ ಜನ ಅದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ತುಂಬ ಹೊತ್ತಾಗುತ್ತೆ, ಹೇಗೆ ಮಾಡೋದಪ್ಪ ಅಂತ ಕೇಳ್ತಾ ಇದ್ದಾರೆ. ಬಟ್ ವಿತಿನ್ ಹಾಫ್ ಆನ್ ಅವರಲ್ಲಿ ಟೊಮೊಟೊ ಬಾತ್ ಹೇಗೆ ಮಾಡೋದು, ಅದು ಯಾವುದೇ ರೀತಿ ಇಲ್ಲ. ಮಿಕ್ಸಿ ಹಾಕಬೇಕು, ಇನ್ನೊಂದು ಹಾಕ್ಬೇಕು, ಆ ಥರ ಎಲ್ಲ ಏನಿಲ್ಲ. ಬಟ್ ರುಚಿಯಾಗಿರುವಂಥ ಟೊಮೊಟೊ ಬಾತ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಟೊಮೊಟೊ ಬಾತ್ಗೆ ಬೇಕಾಗಿರುವಂಥ ಪದಾರ್ಥಗಳು ಪದಾರ್ಥ: ಪಲಾವ್ ಎಲೆ, ಮರಾಠಿ ಮೊಗ್ಗು, ಲವಂಗ, ಕಸ್ತೂರಿ ಮೇಥಿ, ಸೋಂಪು, ಮೊಗ್ಗು, ಕಲ್ಲು ಹೂವು, ಚಕ್ಕೆ. ಇದಿಷ್ಟು ಸಹ ನಮಗೆ ಬೇಕಾಗಿರುವಂಥ ಪದಾರ್ಥಗಳು. ಮಸಾಲೆ ಇಷ್ಟೇ ಹಾಕೋದು. ಪುದೀನ ಸೊಪ್ಪು, ಕೊತ್ತಂಬರಿ, ಮತ್ತು ನಾನೊಂದು 15 ಜನಕ್ಕೆ ಆಗುವಷ್ಟು ಮಾಡ್ತಿರೋದ್ರಿಂದ ಒಂದು 40 ಹಸಿಮೆಣಸಿನಕಾಯಿ, ಮತ್ತು ಈರುಳ್ಳಿ, ಒಂದು ಅರ್ಧ kg ಈರುಳ್ಳಿ. ಟೊಮೊಟೊ ಬಾತ್ ಮಾಡ್ತಿರೋದ್ರಿಂದ ಒಂದು 3/4 kg ಟೊಮೊಟೊ. ಬನ್ನಿ ಸ್ನೇಹಿತರೆ, ಟೊಮೊಟೊ ಬಾತ್ ಮಾಡುವ ವಿಧಾನ. ಮೊದಲಿಗೆ ಒಂದು ಪಾತ್ರೆ ಹಾಕ್ಬಿಟ್ಟು ಅದಕ್ಕೆ ಒಂದು ಅರ್ಧ ಲೋಟದಷ್ಟು ಎಣ್ಣೆ, ನಾವು ಸನ್ಪ್ಯೂರ್ ಎಣ್ಣೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅರ್ಧ ಲೋಟದಷ್ಟು ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಪಲಾವ್ ಎಲೆ, ಮೊಗ್ಗು, ಮತ್ತು ನಂತರ ಲವಂಗ, ಕಲ್ಲುವು ಅದೆಲ್ಲದನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ಸೋಂಪು ಮಾತ್ರ ಇವಾಗ ಹಾಕಬಾರ್ದು, ಯಾಕೆಂತಂದರೆ ಸೋಂಪು ಸೀದೋಗುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ. ಸೊ ಅದನ್ನು ನಾನು ಯಾವಾಗ ಹಾಕಬೇಕು ಅನ್ನೋದು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಕೊನೆಗೆ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡಬೇಕು. ಈರುಳ್ಳಿ ಯಾವಾಗ ಫ್ರೈ ಮಾಡ್ತೀವೋ, ಸೊ ಎಷ್ಟು ನೀಟಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೊಮೊಟೊ ಬಾತ್ ರೆಡಿ ಆಗುತ್ತೆ. ಸೊ ನಾವು ಫ್ರೈ ಮಾಡ್ತಾ ಇದ್ದೀನಿ. ಸೊ ಈ ಥರ ಫ್ರೈ ಮಾಡುವಾಗ ಅದಕ್ಕೆ ಒಂದು 2ರಿಂದ 3 ಸ್ಪೂನು ನಾನು ಬೆಳ್ಳುಳ್ಳಿ ಮತ್ತು ಶುಂಠಿನ ಆಲ್ರೆಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಯಾವಾಗಲೂ ಮಸಾಲೆ ಜಾಸ್ತಿ ಇರಬಾರ್ದು ಈ ಟೊಮೊಟೊ ಬಾತಲ್ಲಿ. ಸೊ ಹಾಗಾಗಿ ಆನಂತರ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, ಆ ಹಸಿಮೆಣ್ಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಇದೆಲ್ಲ ಆದಮೇಲೆ ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಟೊಮೊಟೊನೂ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದಾಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಇದನ್ನು ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ ಕೆಳಗಡೆ ಯಾವಾಗೂ ಸಹ ನಾವು ಫ್ರೈ ಮಾಡ್ತಾ ಇದ್ದಾಗ ತಳ ಹೊತ್ತಬಾರ್ದು. ತಳ ಹೊತ್ತಿದ್ರೆ ಮತ್ತೆ ನೀವು ಅಕ್ಕಿ ಹಾಕಿ ಕುಕ್ಕರಲ್ಲಿ ಇಟ್ಟಾಗ ಸೊ ಇನ್ನೂ ಸ್ವಲ್ಪ ಇದಾಗುತ್ತೆ. ನೋಡಿ, ನಾನು ಸ್ವಲ್ಪ ಸಹ ತಳ ಹೊತ್ತಿಲ್ಲ. ಸೊ ಇದಾದಮೇಲೆ ನಾವು ಇದಕ್ಕೆ ಒಂದು 2 ಸ್ಪೂನಷ್ಟು ಖಾರ ಪುಡಿ ಹಾಕ್ಬೇಕು. ನಾನು ಮಾಡ್ತಿರೋದು 15-20 ಜನಕ್ಕೆ. ಸೊ ಒಂದು 4ರಿಂದ 4 ಸ್ಪೂನಷ್ಟು ಖಾರ ಪುಡಿ ಮತ್ತು ಒಂದು 2 ಸ್ಪೂನಷ್ಟು ಧನಿಯಾ ಪೌಡ್ರ್, 2ರಿಂದ 3 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತೀನಿ. ಅದಾದಮೇಲೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕಬೇಕು. 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಬಿಟ್ಟು ಫ್ರೈ ಮಾಡಬೇಕು. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಆದರೂ ಹಾಕ್ಬೋದು, ಇಲ್ಲ ಜಾಸ್ತಿ ಹಾಕ್ಬೋದು. ಈಗ ಅಕ್ಕಿನ ಆಲ್ರೆಡಿ ನಾನು ತೊಳೆದಿಟ್ಕೊಂಡಿದ್ದೀನಿ. ಸೊ ಆ ಅಕ್ಕಿನ ಇದಕ್ಕೆ ಫಸ್ಟು ರೈಸ್ನ ಮೊದಲು ಕೆಲವರು ನೀರು ಹಾಕ್ಬಿಟ್ಟು ಆಮೇಲೆ ಅಕ್ಕಿ ಹಾಕ್ತಾರೆ. ಆ ಥರ ಮಾಡಬಾರ್ದು. ಫಸ್ಟು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಇದೇನು ನಾವು ಗ್ರೇವಿ ಮಾಡಿದ್ದೀವೋ ಸೊ ಅದಕ್ಕೆ ಅದ್ರ ಜೊತೆ ಹಾಕಬೇಕು. ಇದಾದಮೇಲೆ ಇದಕ್ಕೆ ಅಳತೆ ತಕ್ಕಂತೆ ಈಗ ನಾನು 4 ಲೋಟ ಅಕ್ಕಿ ತೊಗೊಂಡಿದ್ರೆ ಇದಕ್ಕೆ ನಾನು 8 ಲೋಟ ನೀರು ಹಾಕ್ತೀನಿ. ನೋಡಿ, ಒಂದು ಸ್ವಲ್ಪ ಸಹ ಕೆಳಗಡೆ ಹಿಡಿಬಾರ್ದು ಅಂತ ಚೆನ್ನಾಗಿ ಎಲ್ಲ ನೀಟಾಗಿ ಟರ್ನ್ ಮಾಡ್ತಾಯಿದ್ದೀನಿ. ಸೊ ಇದಾದ ತಕ್ಷಣ ನಾನೊಂದು 8 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ತೊಗೊಂಡಿರೋದು 4 ಗ್ಲಾಸು ಅಕ್ಕಿ. ಸೊ 8 ಗ್ಲಾಸ್ ಆದಮೇಲೆ ಈಗೇನು ನಾವೆಲ್ಲ ನೀಟಾಗಿ ಕಲಿಸ್ತಾ ಇದ್ದಾಗ ನಾವು ಇದಕ್ಕೆ ನಾವು ಮಸಾಲೆಯಲ್ಲಿ ಸೋಂಪೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ, ಆ ಸೋಂಪನ್ನೆಲ್ಲ ಇವಾಗ ಹಾಕಬೇಕು. ಸೋಂಪು ಮತ್ತು ಆಮೇಲೆ ಕಸ್ತೂರಿ ಮೇಥಿ ಇವೆಲ್ಲ ಎಣ್ಣೆಲಿ ಹಾಕ್ಬಿಟ್ಟು ಏನಾಗುತ್ತೆ, ಒಂದು ಸ್ವಲ್ಪ ಸೀದಂಗೆ ಆಗುತ್ತೆ. ಇದಾದಮೇಲೆ ನಾವು ಕೊತ್ತಂಬರಿ, ಪುದೀನ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇವಾಗ ಬೆರೆಸ್ಬೇಕು. ಯಾಕೆಂದರೆ ಒಗ್ಗರಣೆ ಹಾಕೋದಕ್ಕಿಂತ ಈಗ ಲಾಸ್ಟ್ ಕುಕ್ಕರೆಲ್ಲ ಮುಚ್ಚಿ ಮಾಡೋ ಟೈಮಲ್ಲಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಸೊ ಈಗ ಕುದಿಯೋ ಟೈಮಲ್ಲಿ ಅದೆಲ್ಲದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ.
ಇದಾದಮೇಲೆ ಕುಕ್ಕರಲ್ಲಿ ಕೂಗ್ಸಿದ್ರೆ ನೋಡಿ ಬಿಸಿ ಬಿಸಿ ಟೊಮೊಟೊ ಬಾತ್ ರೆಡಿಯಾಗಿದೆ. ಒಂದೇ ವಿಷಲ್ ಹೊಡ್ಸಿರೋ ಸಾಕು, ಇಲ್ಲ ನಿಮಗೆ ತುಂಬ ಮೆತ್ತಗೆ ಬೇಕು ಅಂದರೆ ಒಂದು 2 ವಿಷಲ್ ಕುಕ್ಕರಲ್ಲಿ 2 ವಿಷಲ್ ಹೊಡ್ಸಿದ್ರೆ ಬಿಸಿ ಬಿಸಿ ಟೊಮೊಟೊ ಬಾತು ರೆಡಿ ಇದೆ. ಬನ್ನಿ ಇದ್ರ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸ್ನೇಹಿತರೆ, ಮಾರ್ನಿಂಗಿಂದ ನಾನು ನಿಮಗೆ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಸಕ್ಕತ್ತಾಗಿ ಬಂದಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಎಷ್ಟು ಬೇಗ ಆಗುತ್ತೆ ಅಂದರೆ ವಿತಿನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಹಾಫ್ ಆನ್ ಅವರಲ್ಲಿ ಟೊಮೊಟೊ ಬಾತ್ ರೆಡಿ ಇರುತ್ತೆ. ಸೊ ಟೇಸ್ಟ್ ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.